ಎಸ್, ಇವತ್ತಿನಿಂದ ಏನು ಮದ್ಯಪ್ರಿಯರಿಗೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿಯವರೆಗೂ ಏನು ಎಣ್ಣೆಯ ದರ ಇತ್ತು, ಒಂದು ಮದ್ಯದ ದರ ಇತ್ತು, ಆ ಒಂದು ಮದ್ಯದ ದರ ಇಂದಿನಿಂದ ಏರಿಕೆ ಆಗಿರುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಯಾಕಂದ್ರೆ ಏನು ಆಲ್ಕೋಹಾಲ್ ಪ್ರಮಾಣ ಇದೆ, ಆಲ್ಕೋಹಾಲ್ ಪ್ರಮಾಣಕ್ಕೆ ತಕ್ಕಂತೆ ಇಂದಿನಿಂದ ತೆರಿಗೆ ವಿಧಿಸ್ತಾ ಇರುವಂತಹ ಒಂದು ಅನುಗುಣವನ್ನ ಈಗ ರಾಜ್ಯ ಸರ್ಕಾರ ಒಂದು ಅನುಷ್ಠಾನವನ್ನ ಮಾಡಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಬಾರ್ ಓನರ್ ಸಹ ಇದ್ದಾರೆ. ಬನ್ನಿ ಅವ್ರನ್ನು ಕೇಳ್ತಾ ಹೋಗೋಣ, ಇದರಿಂದ ಏನು ಪರಿಣಾಮ ಆಗ್ಬೋದು ಅಂದ್ಬಿಟ್ಟು. ಸರ್, ಇವತ್ತಿನಿಂದ ಒಂದು ರೇಟ್ ಜಾಸ್ತಿ ಆಗಿರುವಂಥದ್ದು, ಏನು ಕಡಿಮೆ ಅಂದರೆ ಆಲ್ಕೋಹಾಲ್ ಪ್ರಮಾಣಕ್ಕೆ ತಕ್ಕಂತೆ ಒಂದು ತೆರಿಗೆ ವಿನಾಯಿತಿ ಮಾಡಿರುವಂಥದ್ದು, ಇದು ಜನರಿಗಾಗಿರ್ಬೋದು ಅಥವಾ ನಿಮ್ಮ ಬಾರ್ ಮಾಲೀಕರಾಗಿರ್ಬೋದು ಎಷ್ಟು ಪರಿಣಾಮ ಬೀರ್ಬೋದು ಸರ್ ಈ ಒಂದು ವಿಚಾರ? ಬಾರ್ ಮಾಲೀಕರಿಗೆ ಅಂಥ ಪರಿಣಾಮ ಏನು ಬೀರೋದಿಲ್ಲ. ಇದು ಮದ್ಯಪ್ರಿಯರಿಗೆ ಭಾರಿ ಪರಿಣಾಮ ಬೀರ್ತದೆ. ಅಧಿಕೃತವಾಗಿ ಏನಾಗಿದೆ ಅಂದರೆ ಒಂದು 25% ರೇಟ್ ಜಾಸ್ತಿ ಆಗಿದೆ. ಅದು ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರು ಮಾತ್ರ ಜಾಸ್ತಿ ಮಾಡಿದ್ದಾರೆ. ಮಧ್ಯಮ ವರ್ಗದಿಂದ ಮೇಲ್ಪಟ್ಟವರಿಗೆ ಕಡಿಮೆ ಮಾಡಿದ್ದಾರೆ, 20ರಿಂದ 15%. ಇದರಿಂದ ಮದ್ಯಪ್ರಿಯರಿಗೆ ತುಂಬ ತೊಂದರೆ ಆಗಿದೆ. ಕೆಲಸ ಮಾಡೋರಿಗೆ, ಕೂಲಿ ಕಾರ್ಮಿಕರಿಗೆ, ಆಟೋ ಡ್ರೈವರ್ಗಳಿಗೆ, ಕ್ಯಾಬ್ ಚಾಲಕರಿಗೆ, ಅವರೆಲ್ಲ ಸಣ್ಣ ಪ್ರಮಾಣದಲ್ಲಿ ದುಡಿಯುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮನೆ ಮೇಂಟೈನ್ ಮಾಡುವಂಥವ್ರು. ಅವ್ರು ಇಲ್ಲೇ ಒಂದು ದಿನಕ್ಕೆ 30ರಿಂದ 40 ರೂಪಾಯಿ ಜಾಸ್ತಿ ಕೊಟ್ಟಾಗ ಅವ್ರ ಸಂಬಳ ಏನೂ ರೇಜ್ ಆಗಿರಲ್ಲ. ಅದರಿಂದ ಅವ್ರಿಗೆ ತುಂಬ ಮದ್ಯಪ್ರಿಯರಿಗೆ, ಅದು ಕೆಳಮಟ್ಟದಲ್ಲಿಂಥವ್ರಿಗೆ, ಮಧ್ಯಮ ವರ್ಗದವ್ರಿಗೆ ತುಂಬ ತೊಂದರೆ ಆಗಿದೆ ಸರ್. ಮತ್ತೆ ಈ ಒಂದು ವಿಚಾರದಲ್ಲಿ ಈಗ ಮದ್ಯಪ್ರಿಯರು ಕೂಡ ಏನು ಒಂದು ಬಂದು ಪರ್ಚೇಸ್ ಅಂದರೆ ಈಗ ಏನು ಎಣ್ಣೆ ಕುಡಿತಾ ಇರ್ತಾರೆ ಅವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಇದರಿಂದ ನಿಮ್ಗೆ ಪರ್ಚೇಸ್ ಏನು ಅಂದರೆ ಸೇಲ್ಸ್ ಏನಾದರೂ ಕಡಿಮೆ ಆಗ್ಬೋದು ಸರ್ ಈ ಒಂದು ವಿಚಾರದಿಂದ? ಸೇಲ್ಸು ಈಗ ಸ್ವಲ್ಪ ಕಡಿಮೆ ಆದಾಯ್ತದೆ, ಒಂದು 15% ಕಡಿಮೆ ಆದಾಯ್ತದೆ. ಯಾಕೆಂದರೆ ಅವರು ದಿನ ಸಂಬಳ ಜಾಸ್ತಿ ಆಗಲ್ಲ. ದಿನ ಬೆಳಿಗ್ಗೆ ಒಬ್ಬರು ಸಂಜೆ ಒಂದು ಸಾರಿ ಕುಡಿಯೋರು ಇರ್ತಾರೆ, ಅವ್ರ ಸಂಬಳ ಅಷ್ಟೇ, ಮನೆ ಮೇಂಟೈನ್ ಮಾಡಬೇಕು, ಸ್ಕೂಲ್ ಫೀಸ್ ಎಲ್ಲ, ಅದರಿಂದ ಒಂದು 10% ನಮ್ಗೆ ಕಡಿಮೆ ಆದಾಯ್ತದೆ ಸರ್. ಇದ್ರ ಜೊತೆಗೆ ಈಗ ಹೈ ಬಜೆಟ್ ಎಣ್ಣೆ ಅಂದರೆ ಮದ್ಯ ಏನಿದೆ, ಹೈ ಬಜೆಟ್ ಮದ್ಯದಲ್ಲಿ ಕಡಿಮೆ ಆಗಿರುವಂಥದ್ದು, ಈಗ ಅದರಿಂದ ಆ ಒಂದು ಸೇಲ್ಸ್ ಏನಾದರೂ ಜಾಸ್ತಿ ಆಗ್ಬೋದು ಅಂದರೆ ಹೈ ರೇಂಜಲ್ಲಿ ಇರೋವಂಥ ಮದ್ಯ ಏನಿದೆ ಆ ಒಂದು ಮದ್ಯ ಜಾಸ್ತಿ ಆಗ್ಬೋದು ಸರ್ ಸೇಲ್ಸು? ಅಂಥದ್ದೇನು ಜಾಸ್ತಿ ಆಗಲ್ಲ, ಅವ್ರಿಗೆ ಅನುಕೂಲ ಆಗುತ್ತೆ ಅಷ್ಟೇ. ಅವರೇನು ಹೆಚ್ಚು ಬೆಲೆ ಅಂತ ಕುಡಿಯುವಂಥವ್ರು ಅಧಿಕವಾಗಿ ಏನು ಕುಡಿಯೋಲ್ಲ. ಅವರು ಶನಿವಾರ ಶುಕ್ರವಾರ ಎಷ್ಟು ಬೇಕಷ್ಟೇ ಪ್ರಜ್ಞಾವಂತರು ಇರ್ತಾರೆ, ಎಷ್ಟೇ ಕುಡಿತಿದೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಈ ಮಧ್ಯಮ ವರ್ಗದಂತೂ ಕೆಳವರ್ಗದವರಿಂದ ಅದಕ್ಕೆ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅದಕ್ಕೆ ಮೇಲ್ವರ್ಗದವರಿಂದ ಅದಕ್ಕೆ ಕಡಿಮೆ ಬರುತ್ತೆ ಸರ್ಕಾರಕ್ಕೆ ಸರ್. ಈಗ ಮದ್ಯಪ್ರಿಯರು ಈಗ ಏನು ಹೈ ಬಜೆಟ್ ಕಾಸ್ಟ್ ಏನಿತ್ತು, ಆ ಒಂದು ಕಡೆ ಈ ಮಧ್ಯಮ ವರ್ಗದವ್ರು ಏನಿದ್ರು ಆ ಮಧ್ಯಮ ವರ್ಗದ ಮದ್ಯಪ್ರಿಯರು ಈಗ ಹೈ ಬಜೆಟ್ ಅಂದರೆ ಅದು ಕಡಿಮೆ ಆಗಿರೋದ್ರಿಂದ ಆ ಕಡೆ ಏನಾದರೂ ಮುಖ ಮಾಡೋ ಚಾನ್ಸಸ್ ಇದೆಯಾ ಸರ್? ಇಲ್ಲ, ಅದು ಅತಿಯಾದ ಬೆಲೆ ಜಾಸ್ತಿ, ಅದು ಅತಿಯಾಗಿ ಬೆಲೆ ಜಾಸ್ತಿ ಇರೋದ್ರಿಂದ ಆ ಕಡೆ ಮುಖ ಮಾಡೋ ಚಾನ್ಸಸ್ಸೇ ಇಲ್ಲ ಅವರು. ಅದು ಬೆಲೆ ಜಾಸ್ತಿ, ಅತಿಯಾಗಿ ಬೆಲೆ ಅಂದರೆ 350-400 ರೂಪಾಯಿ ಬೆಲೆ ಇದ್ದಂಥವನ್ನ ಒಂದು 50 ರೂಪಾಯಿ ಕಡಿಮೆ ಮಾಡಿರೋದ್ರಿಂದ ಇವರು 250-220 ಕುಡ್ಕೊತಾ ಇದ್ದವರು ಅದರಲ್ಲೇ ಇರ್ತಾರೆ. ಈಗ 80-90 120 ರೂಪಾಯಿ ಕುಡಿತಿದ್ದವರು ಅಟ್ಲೀಸ್ಟ್ 150 ರೂಪಾಯಿ ಅದೇ ಆಗುತ್ತೆ ಅವ್ರಿಗೆ, ಅದರಿಂದ ಪ್ರಯೋಜನ ಇರೋಲ್ಲ. ಎಸ್, ಇದಿಷ್ಟು ಬಾರ್ ಮಾಲೀಕರಾದಂತಹ ಅವರ ಮಾತಾಗಿರೋದು. ಯಾವುದೇ ರೀತಿಯಾದಂತಹ ಸೇಲ್ಸ್ನಲ್ಲಿ ಏನು ಕೆಲವೊಂದು ಚೂರು ಕಡಿಮೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಈ ಒಂದು ವಿಚಾರದಲ್ಲಿ ಇನ್ನು ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.